ಶಾಂತಿ ಅನ್ನೋ ಪದ ಕೇಳಿದಾಗ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಬಹುಶಃ ಹಿಮಾಲಯದ ಆಶ್ರಮ ಅಥವಾ ಒಂದು ನಿಶ್ಶಬ್ದವಾದ ದೇವಸ್ಥಾನ. ಆದ್ರೆ ಈ ಶಾಂತಿಯ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ ಒಬ್ಬ ವ್ಯಕ್ತಿಯ ಜೀವನ ಶುರುವಾಗಿದ್ದು ಯುದ್ಧದ ಭೀಕರತೆಯ ನಡುವೆ. ಹೌದು. ಅವರ ಹೆಸರು ಥಿಚ್ ನಾಟ್ ಹನ್. ಹೌದು. ವಿಯೆಟ್ನಾಂ ಯುದ್ಧದ ಬಾಂಬುಗಳ ಸದ್ದಿನ ನಡುವೆ ಮನಃಶಾಂತಿಯ ದಾರಿ ಹುಡುಕಿದ ಈ ಬೌದ್ಧ ಸನ್ಯಾಸಿಯ ಬೋಧನೆಗಳ ಹಿಂದಿನ ಶಕ್ತಿಯೇನು? ಇಂದು ನಾವು ಅವರ ಕೆಲವು ಪ್ರಮುಖ ಪುಸ್ತಕಗಳಾದ ದ ಮಿರಕಲ್ ಆಫ್ ಮೈಂಡ್ಫುಲ್ನೆಸ್, ಅವರ ಜೀವನ ಚರಿತ್ರೆ ಮತ್ತು ಅವರ ತತ್ವಗಳ ಕುರಿತ ಲೇಖನಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಇಂದಿನ ನಮ್ಮ ಚರ್ಚೆಯ ಉದ್ದೇಶ ಕೇವಲ ಮೈಂಡ್ಫುಲ್ನೆಸ್ ಅಥವಾ ಸಾವಧಾನತೆ ಎಂದರೇನು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಖಂಡಿತ. ಬದಲಾಗಿ ಯುದ್ಧದಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಹುಟ್ಟಿದ ಈ ತತ್ವ ಹೇಗೆ ಒಂದು ಜಾಗತಿಕ ಚಳುವಳಿಯಾಗಿ ಬೆಳೆಯಿತು ಮತ್ತೆ ಅತೀ ಮುಖ್ಯವಾಗಿ ನಮ್ಮ ದೈನಂದಿನ ಗಿಡಿಬಿಡಿಯ ಜೀವನದಲ್ಲಿ ಅದನ್ನ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ನೋಡೋಣ. ನನಗೊಂದು ವಿಷಯ ಯಾವಾಗ್ಲೂ ಕಾಡುತ್ತೆ. ಇಷ್ಟೆಲ್ಲ ಶಾಂತಿ, ಸಾವಧಾನತೆ ಬಗ್ಗೆ ಮಾತಾಡಿದೋರು ಯುದ್ಧದ ಸಮಯದಲ್ಲಿ ಹೇಗ್ ಬದುಕಿದ್ರು? ಬಹಳ ಮುಖ್ಯವಾದ ಪ್ರಶ್ನೆ. ಅಂದ್ರೆ ಜನರ ಮೇಲೆ ಬಾಂಬ್ಗಳು ಬೀಳುವಾಗ ವರ್ತಮಾನದಲ್ಲಿ ಜೀವಿಸಿ ಅಂತ ಹೇಳೋದು ಎಷ್ಟು ಕಷ್ಟ. ಅವರ ಮನಸ್ಸಿನ ಸ್ಥಿತಿ ಹೇಗಿದ್ದಿರಬಹುದು? ಇದು ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ನಿಜ. ಇದೇ ಪ್ರಶ್ನೆ ಅವರಿಗೂ ಎದುರಾಗಿತ್ತು. ಅವರೇ ಹೇಳ್ತಾರೆ, ಜನರ ಮೇಲೆ ಬಾಂಬ್ಗಳು ಬೀಳಲು ಪ್ರಾರಂಭವಾದಾಗ ನೀವು ಸಾರ್ವಕಾಲಿಕವಾಗಿ ಧ್ಯಾನ ಮಂದಿರದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಸರಿ. ಆಗಲೇ ಹುಟ್ಟಿದ್ದು ಎಂಗೇಜ್ಡ್ ಬುದ್ಧಿಸಂ ಅಥವಾ ಕ್ರಿಯಾಶೀಲ ಬೌದ್ಧ ಧರ್ಮ ಅನ್ನೋ ಪರಿಕಲ್ಪನೆ. ಓ, ಕ್ರಿಯಾಶೀಲ ಬೌದ್ಧ ಧರ್ಮ. ಅಂದ್ರೆ ಧ್ಯಾನ ಮಂದಿರದ ಶಾಂತಿಯನ್ನ ಹೊರಗಿನ ಜಗತ್ತಿನ ನೋವಿಗೆ ಸ್ಪಂದಿಸಲು ಬಳಸೋದು. ಕೇವಲ ವೈಯಕ್ತಿಕ ಮುಕ್ತಿಗಾಗಿ ಅಲ್ಲ, ಸಮಾಜದ ಸಂಕಟಗಳನ್ನ ನಿವಾರಿಸೋಕೆ ಪ್ರಾಚೀನ ಜ್ಞಾನವನ್ನ ಬಳಸೋದು. ಓ, ಅಂದ್ರೆ ಆಧ್ಯಾತ್ಮಿಕತೆಯನ್ನ ಸಾಮಾಜಿಕ ಕ್ರಿಯೆಯೊಂದಿಗೆ ಜೋಡಿಸಿದ್ದು. ಖಂಡಿತ. ಅದಕ್ಕಾಗಿ ಅವರು ಸ್ಕೂಲ್ ಆಫ್ ಯೂತ್ ಫಾರ್ ಸೋಷಿಯಲ್ ಸರ್ವೀಸ್ ಅಂತ ಒಂದು ಸಂಸ್ಥೆ ಕಟ್ಟಿದ್ರು. ಯುವಜನರ ಸಾಮಾಜಿಕ ಸೇವಾ ಶಾಲೆ. ಹೌದು. ಇದರಲ್ಲಿದ್ದ ಯುವಕ ಯುವತಿಯರು ಬಾಂಬ್ ಬಿದ್ದ ಹಳ್ಳಿಗಳಿಗೆ ಹೋಗಿ ನಾಶವಾದ ಶಾಲೆಗಳನ್ನ, ಕ್ಲಿನಿಕ್ಗಳನ್ನ ಮತ್ತೆ ಕಟ್ಟುತ್ತಿದ್ದರು. ಅಂದ್ರೆ ಅವರ ಕೆಲಸ ಬರೀ ಧ್ಯಾನ ಮಾಡೋದಾಗಿರ್ಲಿಲ್ಲ. ಖಂಡಿತ ಇಲ್ಲ. ಜನರ ಕಣ್ಣೀರು ಒರೆಸೋದಾಗಿತ್ತು. ಆದರೆ ವಿಪರ್ಯಾಸ ನೋಡಿ, ಅವರು ಯುದ್ಧದಲ್ಲಿ ಯಾವ ಪಕ್ಷವನ್ನೂ ಬೆಂಬಲಿಸಲಿಲ್ಲ. ಶಾಂತಿಯ ಬಗ್ಗೆ ಮಾತಾಡಿದ್ದಕ್ಕೆ 1966ರಲ್ಲಿ ಅವರನ್ನು ಅವರ ಪ್ರೀತಿಯ ದೇಶ ವಿಯೆಟ್ನಾಂನಿಂದಲೇ ಗಡೀಪಾರು ಮಾಡಲಾಯಿತು. ಶಾಂತಿಗಾಗಿ ಹೋರಾಡದವರಿಗೆ ಸಿಕ್ಕ ಬಹುಮಾನ ಗಡೀಪಾರು. ಆದ್ರೆ ಅವರ ಕೆಲಸ ಜಗತ್ತಿನ ಗಮನ ಸೆಳೆಯಿತು ಅಲ್ವಾ? ಹೌದು, ಪ್ರಬಲವಾಗಿ ಸೆಳೆಯಿತು. ಸ್ವತಃ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಥಿಚ್ ನಾಟ್ ಹನ್ ಅವರನ್ನು ಶಾಂತಿ ಮತ್ತು ಅಹಿಂಸೆಯ ಅಪಸ್ತಲ ಅಂತ ಕರೆದನು. ಓ, ಅಷ್ಟೇ ಅಲ್ಲ, 1967ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವರ ಹೆಸರನ್ನ ನಾಮನಿರ್ದೇಶನ ಕೂಡ ಮಾಡಿದ್ರು. ಇದು ಅವರ ಕೆಲಸದ ಮಹತ್ವಕ್ಕೆ ಸಿಕ್ಕ ಒಂದು ದೊಡ್ಡ ಮನ್ನಣೆ. ಜಾಗತಿಕ ಮನ್ನಣೆ. ಹೌದು. ಸಮಾಜದ ನೋವಿಗೆ ಸ್ಪಂದಿಸಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು ಅಲ್ವಾ? ಕೋಪ, ಹತಾಶೆ ನಮ್ಮನ್ನು ಆಳುತ್ತಿದ್ರೆ ಸೇವೆ ಮಾಡೋದು ಕಷ್ಟ. ಖಂಡಿತ. ಬಹುಶಃ ಇಲ್ಲೇ ಸಾವಧಾನತೆಯ ಪಾತ್ರ ಬರೋದು. ನಾವೆಲ್ಲರೂ ಈ ಮೈಂಡ್ಫುಲ್ನೆಸ್ ಅನ್ನೋ ಪದವನ್ನ ಈಗ ಎಲ್ಲೆಡೆ ಕೇಳ್ತೀವಿ. ಆಪ್ಗಳಿವೆ, ಕೋರ್ಸ್ಗಳಿವೆ. ಆದ್ರೆ ಥಿಚ್ ನಾಟ್ ಹನ್ ಅವರ ವಿಶಿಷ್ಟ ಕ್ರಾಂತಿಕಾರಿ ದೃಷ್ಟಿಕೋನ ಏನಿತ್ತು? ನೋಡಿ, ಸಾಂಪ್ರದಾಯಿಕ ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಮನಸ್ಸು ಅನ್ನೋದು ಒಂದು ಸೂಕ್ಷ್ಮ ಶಕ್ತಿ. ಅದು ಜನ್ಮದಿಂದ ಜನ್ಮಕ್ಕೆ ಹೋಗುತ್ತೆ. ಬುದ್ಧನ 4 ಮಹಾನ್ ಸತ್ಯಗಳು ದುಃಖ, ಅದರ ಕಾರಣ, ಅದರ ನಿವಾರಣೆ ಮತ್ತೆ ನಿವಾರಣೆಯ ಮಾರ್ಗವನ್ನು ವಿವರಿಸ್ತವೆ. ಸಾಮಾನ್ಯವಾಗಿ ಈ ಹಿನ್ನೆಲೆಯಲ್ಲಿ ಸಾವಧಾನತೆಯ ಅಂತಿಮ ಗುರಿ ಸಂಸಾರ ಚಕ್ರದಿಂದ ಮುಕ್ತಿ ಹೊಂದುವುದು. ಅದು ಯಾವುದೋ ಭವಿಷ್ಯದಲ್ಲಿ ಸಿಗುವ ದೊಡ್ಡ ಗುರಿ. ಎಕ್ಸಾಕ್ಟ್ಲಿ. ಅದೇ ಥಿಚ್ ನಾಟ್ ಹನ್ ಇದರಲ್ಲೊಂದು ಕ್ರಾಂತಿಕಾರಿ ಬದಲಾವಣೆ ತಂದರು. ಅದೇನು? ಮುಕ್ತಿ ಅನ್ನೋದು ಯಾವುದೋ ಭವಿಷ್ಯದಲ್ಲಿ ಸಿಗುವ ಬಹುಮಾನ ಅಲ್ಲ. ದುಃಖದಿಂದ ಮುಕ್ತಿ ಈ ಕ್ಷಣದಲ್ಲೇ, ಒಂದು ಕಪ್ ಚಾ ಸಾವಧಾನವಾಗಿ ಕುಡಿಯೋದ್ರಲ್ಲೇ ಸಿಗಬಹುದು ಅಂತ ತೋರಿಸ್ಕೊಟ್ರು. ವಾವ್! ಆ ದೊಡ್ಡ ತತ್ವವನ್ನೇ ದೈನಂದಿನ ಬದುಕಿಗೆ ತಂದಿದ್ದು ಅವರ ವಿಶೇಷತೆ. ಅವರ ಪ್ರಕಾರ ಸಾವಧಾನತೆ ಅಂದ್ರೆ ಒಂದು ರೀತಿಯ ಶಕ್ತಿ, ಒಂದು ಎನರ್ಜಿ. ಶಕ್ತಿ. ಹೌದು. ನಾವು ನಮ್ಮ ಚದುರಿದ ಮನಸ್ಸನ್ನ ನಮ್ಮ ದೇಹಕ್ಕೆ ಮತ್ತು ವರ್ತಮಾನದ ಕ್ಷಣಕ್ಕೆ ಮರಳಿ ತಂದಾಗ ಈ ಶಕ್ತಿ ಹುಟ್ಟುತ್ತೆ. ಇದಕ್ಕಿರೋ ಸೇತುವೆ ನಮ್ಮ ಉಸಿರು. ಅವರ ಬೋಧನೆಗಳ ಸೌಂದರ್ಯವೇ ಅದರ ಸರಳತೆಯಲ್ಲಿದೆ ಅಂತ ನನಗನ್ನಿಸ್ತೆ.
ಅವರು ದೈನಂದಿನ ಕೆಲಸಗಳನ್ನೇ ಧ್ಯಾನವನ್ನಾಗಿ ಪರಿವರ್ತಿಸುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ದಿ ಮಿರಾಕಲ್ ಆಫ್ ಮೈಂಡ್ಫುಲ್ನೆಸ್ ಪುಸ್ತಕದಲ್ಲಿ ಬರೋ ಪಾತ್ರೆ ತೊಳೆಯುವ ಕಥೆ ನನ್ಗೆ ತುಂಬಾ ಇಷ್ಟವಾಯ್ತು. ಹೌದು, ಅದ್ಭುತವಾದ ಉದಾಹರಣೆ ಅದು. ಅವ್ರು ಹೇಳ್ತಾರೆ, ಪಾತ್ರೆ ತೊಳೆಯೋಕೆ 2 ದಾರಿಗಳಿದೆ. ಒಂದು, ಬೇಗ ಬೇಗ ಪಾತ್ರೆ ತೊಳೆದು ಮುಗಿಸಿ ಆಮೇಲೆ ಸಿಗೋ ಚಹಾ ಕುಡಿಯೋ ಬಗ್ಗೆ ಯೋಚಿಸೋದು. ಇಲ್ಲಿ ಪಾತ್ರೆ ತೊಳೆಯೋದು ಒಂದು ಕಿರಿಕಿರಿ, ಅದರಿಂದ ಪಾರಾಗೋದೇ ಗುರಿ. ಹೌದು. ಇನ್ನೊಂದು ದಾರಿ, ಪಾತ್ರೆ ತೊಳೆಯೋದಕ್ಕಾಗಿಯೇ ತೊಳೆಯೋದು. ಆ ಕ್ಷಣದಲ್ಲಿ ಪಾತ್ರೆ ತೊಳೆಯೋದೇ ಅತ್ಯಂತ ಮುಖ್ಯವಾದ ಮತ್ತು ಅದ್ಭುತವಾದ ಸಂಗತಿ ಅಂತ ಭಾವಿಸೋದು. ಆ ಕಥೆಯಲ್ಲಿ ಅವರ ಸ್ನೇಹಿತ ಜಿಮ್ ಫಾರೆಸ್ಟ್ ನಾನು 2ನೇ ದಾರಿಯನ್ನ ಆರಿಸ್ಕೊಳ್ತೇನೆ ಅಂತಾರೆ. ಆದರೆ ಇದು ಆಚರಣೆಯಲ್ಲಿ ಅಬ್ಬಾ ಎಷ್ಟು ಕಷ್ಟ ಅಲ್ವಾ? ಪಾತ್ರೆ ತೊಳೆಯುವಾಗ ನಾಳೆ ಆಫೀಸ್ ಮೀಟಿಂಗ್ ಬಗ್ಗೆ, ಮಕ್ಕಳ ಸ್ಕೂಲ್ ಫೀಸ್ ಬಗ್ಗೆ ಯೋಚನೆಗಳು ಬಂದೇ ಬರ್ತವೆ. ನಿಜ. ಆ ಕಥೆ ಅವರ ಬೋಧನೆಯ ತಿರುಳನ್ನೇ ಹಿಡಿದಿಡುತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ಹೇಳೋದು ಭವಿಷ್ಯದ ಬಗ್ಗೆ ಯೋಚಿಸಬೇಡಿ ಅಂತ ಅಲ್ಲ. ಓ, ಬದಲಾಗಿ ಪಾತ್ರೆ ತೊಳೆಯುವಾಗ ಮುಂದಿನ ಚಹಾದ ಬಗ್ಗೆ ಯೋಚಿಸಿದ್ರೆ ಆ ಚಹಾ ಕುಡಿಯೋ ಸಮಯದಲ್ಲೂ ನೀವು ಬೇರೆ ಯಾವುದೋ ವಿಷಯದ ಬಗ್ಗೆ ಯೋಚಿಸ್ತಿರ್ತೀರಿ. ಆಗ ಚಹಾವನ್ನೂ ಆನಂದಿಸಲ್ಲ, ಬದುಕನ್ನೂ ಆನಂದಿಸಲ್ಲ. ಕರೆಕ್ಟ್. ನೀವು ಆ ಕ್ಷಣದಲ್ಲಿ ಜೀವಂತವಾಗಿರೋದಿಲ್ಲ, ಭವಿಷ್ಯವನ್ನು ಅಟ್ಟಿಸ್ಕೊಂಡು ಹೋಗುವ ಒಂದು ಯಂತ್ರವಾಗ್ತೀರಿ. ಇದೇ ತರ್ಕ ಕಿತ್ತಳೆಹಣ್ಣಿನ ಕಥೆಗೂ ಅನ್ವಯಿಸುತ್ತೆ ಅಲ್ವಾ? ಅವರ ಸ್ನೇಹಿತ ಜಿಮ್ ಕಿತ್ತಳೆಹಣ್ಣು ತಿನ್ನುವಾಗಲೂ ಭವಿಷ್ಯದ ಯೋಜನೆಗಳಲ್ಲೇ ಮುಳುಗಿರ್ತಾನೆ. ಖಂಡಿತ. ಥಿಚ್ ನಾಟ್ ಹನ್ ಹೇಳ್ತಾರೆ, ಜಿಮ್ ಕಿತ್ತಳೆ ಹಣ್ಣನ್ನ ತಿನ್ನುತ್ತಿರ್ಲಿಲ್ಲ, ಬದಲಾಗಿ ತನ್ನ ಭವಿಷ್ಯದ ಯೋಜನೆಗಳನ್ನ ತಿನ್ನುತ್ತಿದ್ದ. ಅಯ್ಯೋ, ಕಿತ್ತಳೆ ಹಣ್ಣಿನ ಸಿಹಿ, ಅದರ ಪರಿಮಳ, ಅದರ ತಂಪು ಯಾವುದೂ ಅವನ ಗಮನಕ್ಕೆ ಬರ್ತಿರ್ಲಿಲ್ಲ. ಒಂದು ತೊಳೆ ಕಿತ್ತಳೆ ಹಣ್ಣ ಸಾವಧಾನವಾಗಿ ಅದರ ಅಸ್ತಿತ್ವವನ್ನ ಅರಿತು ಸವಿಯೋಕೆ ಸಾಧ್ಯ ಆದ್ರೆ ಇಡೀ ಹಣ್ಣನ್ನ, ಇಡೀ ಜೀವನವನ್ನೇ ಸವಿಬಹುದು ಅನ್ನೋದು ಅವರ ಸಂದೇಶ. ಈ ಪಾತ್ರೆ ತೊಳೆಯೋ, ಕಿತ್ತಳೆ ತಿನ್ನೋ ಉದಾಹರಣೆಗಳು ಕೇಳೋಕೆ ಚೆನ್ನಾಗಿವೆ. ಆದ್ರೆ ನಿಜ ಜೀವನದಲ್ಲಿ, ಅದರಲ್ಲೂ ಕುಟುಂಬ, ಕೆಲಸ ಅಂತಿದ್ದಾಗ ಎಲ್ಲದಕ್ಕೂ ಸಮಯ ಎಲ್ಲಿರುತ್ತೆ? ನನಗಾಗಿ ಸಮಯ ಅಥವಾ ಮೀ ಟೈಮ್ ಅಂತ ಮೀಸಲಿಡೋದೇ ಕಷ್ಟ ಆಗುತ್ತೆ. ಸರಿಯಾದ ಪ್ರಶ್ನೆ. ಪುಸ್ತಕದಲ್ಲಿ ಬರೋ ಅಲನ್ ಅನ್ನೋರಿಗೂ ಇದೇ ಗೊಂದಲವಿತ್ತು. ಅವರು ಥಿಚ್ ನಾಟ್ ಹನ್ ಹತ್ರ, ನಾನು ಕುಟುಂಬದೊಂದಿಗೆ, ಮಕ್ಕಳೊಂದಿಗೆ ಸಮಯ ಕಳೆದಾಗ ನನಗಾಗಿಯೇ ಸಮಯ ಸಿಗ್ತಿಲ್ಲ, ನನ್ನದೇ ಆದ ಸಮಯ ಇಲ್ಲವಾಗ್ತಿದೆ ಅಂತ ಹೇಳ್ತಾರೆ. ಆಗ ಥಿಚ್ ನಾಟ್ ಹನ್ ಒಂದು ಅದ್ಭುತ ಪರಿಹಾರ ಕೊಡ್ತಾರೆ. ಏನದು? ಅವರು ಕೇಳಿದ್ರು, ನೀನ್ಯಾಕೆ ಕುಟುಂಬದೊಂದಿಗೆ ಕಳೆಯೋ ಸಮಯವನ್ನ ಅವರ ಸಮಯ ಅಂತ ಭಾವಿಸ್ತೀಯಾ? ಅದನ್ನೇ ನಿನ್ನ ಸಮಯ ಅಂತ ಯಾಕೆ ಭಾವಿಸಬಾರ್ದು? ಓ, ದೃಷ್ಟಿಕೋನವನ್ನೇ ಬದಲಾಯಿಸೋದು. ಹೌದು. ಮಗನೊಂದಿಗೆ ಆಟ ಆಡುವಾಗ ಪೂರ್ತಿಯಾಗಿ ಅವನೊಂದಿಗೆ ಆಟ ಆಡು. ಆ ಕ್ಷಣವೇ ನಿನ್ನ ಸಮಯ. ಈ ದೃಷ್ಟಿಕೋನ ಬದಲಾದಾಗ ಅಲನ್ಗೆ ಅಪರಿಮಿತ ಸಮಯ ಸಿಕ್ಕಿದ ಹಾಗೆ ಆಯಿತು. ಸಮಯದ ಕೊರತೆಯ ಸಮಸ್ಯೆ ಮನಸ್ಸಿನಲ್ಲಿದೆ ಹೊರತು ವಾಸ್ತವದಲ್ಲಿ ಅಲ್ಲ. ಈ ತತ್ವದ ಆಧಾರದ ಮೇಲೆ ಅವರು ಸಾವಧಾನತೆಯ ದಿನ ಅಥವಾ ಅ ಡೇ ಆಫ್ ಮೈಂಡ್ಫುಲ್ನೆಸ್ ಅನ್ನ ಪರಿಕಲ್ಪನೆಯನ್ನು ಮುಂದಿಡ್ತಾರೆ. ನಾನದನ್ನೊಮ್ಮೆ ಪ್ರಯತ್ನಿಸಿದ್ದೆ. ಹೌದಾ? ಹೌದು. ಶನಿವಾರ ಪೂರ್ತಿ ಫೋನ್ ಮುಟ್ಟಲ್ಲ, ನಿಧಾನವಾಗಿ ಅಡಿಗೆ ಮಾಡ್ತೀನಿ, ಸಾವಧಾನವಾಗಿ ಚಾ ಕುಡಿತೀನಿ ಅಂತೆಲ್ಲ ಅನ್ಕೊಂಡಿದ್ದೆ. ಮಧ್ಯಾಹ್ನದ ಹೊತ್ತಿಗೆ ಯಾರಿಗ್ ಬೇಕು ಇದೆಲ್ಲ ಅಂತ ಅನ್ಸ್ಬಿಡ್ತು. ಇದು ಅಂದುಕೊಂಡಷ್ಟು ಸುಲಭವಲ್ಲ. ಖಂಡಿತ ಸುಲಭವಲ್ಲ. ಅದಕ್ಕೆ ಅದೊಂದು ಅಭ್ಯಾಸ. ಇದೊಂದು ಪರೀಕ್ಷೆಯಲ್ಲ. ಸರಿ. ಸಾವಧಾನತೆಯ ದಿನದ ಉದ್ದೇಶ ಪರ್ಫೆಕ್ಟ್ ಆಗಿರೋದಲ್ಲ. ವಾರವಿಡೀ ಓಡಿ ಓಡಿ ಸುಸ್ತಾದ ನಮ್ಮ ಮನಸ್ಸಿಗೆ ಒಂದು ದಿನ ಸಂಪೂರ್ಣ ವಿಶ್ರಾಂತಿ ಕೊಡೋದಷ್ಟೇ. ನಮ್ಮ ಸಾವಧಾನತೆಯ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಿದ ಹಾಗೆ. ಎಕ್ಸಾಕ್ಟ್ಲಿ. ಆ ದಿನ ಮಾಡುವ ಪ್ರತಿಯೊಂದು ಕೆಲಸವನ್ನು, ಸ್ನಾನ ಮಾಡೋದು, ಮನೆಗೆಲಸ, ಅಡಿಗೆ, ನಡೆಯೋದು ಎಲ್ಲವನ್ನೂ ನಿಧಾನವಾಗಿ ಆ ಕ್ಷಣವನ್ನ ಆನಂದಿಸ್ತಾ ಮಾಡೋದು. ಇಲ್ಲಿಯವರೆಗೆ ನಾವು ಚರ್ಚಿಸಿದ್ದು ವೈಯಕ್ತಿಕ ಶಾಂತಿಯ ಬಗ್ಗೆ. ಆದ್ರೆ ಅವರ ಬೋಧನೆಗಳು ಇದಕ್ಕಷ್ಟೇ ಸೀಮಿತವಾಗಿಲ್ಲ. ಇಂಟರ್ ಬೀಯಿಂಗ್ ಅನ್ನೋ ಒಂದು ಪದವನ್ನು ಅವರು ಪರಿಚಯಿಸಿದ್ರು. ಈ ಪದ ಕೇಳೋಕೆ ಸರಳ ಅನ್ಸಿದ್ರೂ ಅದರ ಆಳವೇ ಬೇರೆ. ಹೌದು. ಇಂಟರ್ಬೀಯಿಂಗ್ ಅಂದ್ರೆ ಕೇವಲ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ ಅಂತ ಹೇಳಿ ಸುಮ್ಮನಾಗೋದಲ್ಲ. ಥಿಚ್ ನಾಟ್ ಹನ್ ವಿವರಿಸೋ ರೀತಿ ಅದ್ಭುತ. ಹೇಗೆ? ಅವರು ಹೇಳ್ತಾರೆ, ಈ ಒಂದು ಕಾಗದದ ಹಾಳೆಯನ್ನ ನೋಡಿ, ಇದರಲ್ಲಿ ನಿಮಗೆ ಮೋಡ ಕಾಣಿಸ್ತಿದ್ಯಾ? ಕಾಗದದಲ್ಲಿ ಮೋಡ. ಹೌದು. ಮೋಡವಿಲ್ಲದೆ ಮಳೆಯಿಲ್ಲ, ಮಳೆಯಿಲ್ಲದೆ ಮರವಿಲ್ಲ, ಮರವಿಲ್ಲದೆ ಕಾಗದವಿಲ್ಲ. ಹಾಗಾಗಿ ಈ ಕಾಗದದಲ್ಲಿ ಮೋಡ ಇದೆ. ಇದರಲ್ಲಿ ಸೂರ್ಯನ ಕಿರಣಗಳಿವೆ, ಮರ ಕಡಿದ ಕಾರ್ಮಿಕನ ಶ್ರಮವಿದೆ, ಅವನಿಗೆ ಊಟ ಕೊಟ್ಟ ರೈತನ ಬೆವರಿದೆ. ಅಂದ್ರೆ ಒಂದನ್ನ ನೋಡಿದಾಗ ಇಡೀ ಬ್ರಹ್ಮಾಂಡವನ್ನೇ ನೋಡುವ ದೃಷ್ಟಿಯಿದು. ವಾವ್! ಇದು ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಯೋಚನೆ. ಇದೇ ತತ್ವ ಅವರ ಪ್ರಸಿದ್ಧ ಮಾತಾದ ಕೆಸರಿಲ್ಲದೆ ಕಮಲವಿಲ್ಲ ಅನ್ನೋದ್ರಲ್ಲೂ ಇದೆ ಅಲ್ವಾ? ಖಂಡಿತ.
ಸಾಮಾನ್ಯವಾಗಿ ನಾವು ಕೆಸರನ್ನ ಅಂದ್ರೆ ಕಷ್ಟ, ನೋವು, ಸಂಕಟಗಳನ್ನ ದ್ವೇಷಿಸ್ತೀವಿ. ಕಮಲ ಅಂದ್ರೆ ಸುಖ, ಶಾಂತಿ, ಸಂತೋಷವನ್ನ ಮಾತ್ರ ಬಯಸ್ತೀವಿ. ಹೌದು. ಆದ್ರೆ ಥಿಚ್ ನಾಡ್ ಹನ್ ಹೇಳ್ತಾರೆ, ಕಮಲ ಅರಳಲು ಕೆಸರು ಅತ್ಯಗತ್ಯ. ಹಾಗೆಯೇ ಜೀವನದಲ್ಲಿ ಅರ್ಥಪೂರ್ಣವಾದ ಸಂತೋಷ ಮತ್ತು ಜ್ಞಾನೋದಯ ಉಂಟಾಗಲು ಕಷ್ಟಗಳು ಮತ್ತು ಸಂಕಟಗಳು ಅವಶ್ಯಕ. ಅವುಗಳನ್ನ ದ್ವೇಷಿಸುವ ಬದಲು ಅವುಗಳ ಅಸ್ತಿತ್ವವನ್ನ ಒಪ್ಕೊಳ್ಬೇಕು. ಹೌದು, ಒಪ್ಪುಕೊಂಡು ಅವುಗಳನ್ನ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋದೇ ಸಾವಧಾನತೆಯ ದಾರಿ. ಈ ಇಂಟರ್ ಬೀಯಿಂಗ್ ತತ್ವ ಅವರ ಪರಿಸರ ಕಾಳಜಿಗೆ ಹೀಗೆ ಬುನಾದಿಯಾಯಿತು. ನೇರವಾಗಿ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ ಅಂದಮೇಲೆ ನಾವು ಭೂಮಿಗೆ ಮಾಡೋ ಹಾನಿ ನಮಗೆ ಮಾಡಿಕೊಂಡಂತೆ ಅಲ್ವಾ? ನಿಜ. ಅವರ 5ನೇ ಸಾವಧಾನತೆಯ ತರಬೇತಿಯು ಸಾವಧಾನತೆಯ ಬಳಕೆಯ ಬಗ್ಗೆ ಹೇಳುತ್ತೆ. ಅಂದ್ರೆ ಮೈಂಡ್ಫುಲ್ ಕನ್ಸಂಪ್ಷನ್. ನಾವೇನು ತಿನ್ನುತ್ತೇವೆ, ಏನು ಖರೀದಿಸುತ್ತೇವೆ ಅನ್ನೋದರ ಬಗ್ಗೆ ಅರಿವು. ಹೌದು. ಕಡಿಮೆ ಮಾಂಸ ತಿನ್ನೋದು, ಇಂಧನ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಬಳಕೆಯನ್ನ ಮಿತಿಗೊಳಿಸೋದು ಎಲ್ಲವೂ ಇದರಲ್ಲಿ ಸೇರಿದೆ. ಅಂದ್ರೆ ನಮ್ಮ ವೈಯಕ್ತಿಕ ಆಯ್ಕೆಗಳು ಜಾಗತಿಕ ಪರಿಣಾಮ ಬೀರುತ್ತೆ ಅಂತ. ನಿಖರವಾಗಿ. ಅವರೇ ಹೇಳ್ತಾರೆ, ಇಂದು ಭೂಮಿಯ ಈ ಪರಿಸ್ಥಿತಿಗೆ ಕಾರಣ ನಮ್ಮ ಸಾವಧಾನತೆಯಿಲ್ಲದ ಉತ್ಪಾದನೆ ಮತ್ತು ಬಳಕೆ. ಈ ಕುರಿತು ಅವರು ದ ವರ್ಲ್ಡ್ ವಿ ಹ್ಯಾವ್ ಮತ್ತು ಲವ್ ಲೆಟರ್ ಟು ದಿ ಅರ್ತ್ ನಂತಹ ಪುಸ್ತಕಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವ ನಾಯಕರ ಗಮನವನ್ನೂ ಸೆಳೆದಿದ್ದಾರೆ ಅಲ್ವಾ? ಹೌದು. 2015ರ ಪ್ಯಾರಿಸ್ ಹವಾಮಾನ ಶೃಂಗಸಭೆಯಂತಹ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಒಬ್ಬ ಬೌದ್ಧ ಸನ್ಯಾಸಿ ವೈಯಕ್ತಿಕ ಅಭ್ಯಾಸದ ಮೂಲಕ ಹೇಗೆ ಜಾಗತಿಕ ಪರಿಸರ ಚಳುವಳಿಗೆ ಸ್ಫೂರ್ತಿಯಾಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ವಿಯೆಟ್ನಾಂನ ಯುದ್ಧ ಭೂಮಿಯಿಂದ ಹೊರಟು ಫಾದರ್ ಆಫ್ ಮೈಂಡ್ಫುಲ್ನೆಸ್ ಅಂತ ಜಗತ್ತಿನಾದ್ಯಂತ ಗುರ್ತಿಸಿಕೊಂಡ ಥಿಚ್ ನಾಟ್ ಹನ್ ಅವರ ಪ್ರಯಾಣ ನಿಜಕ್ಕೂ ಅದ್ಭುತ. ಅವರ ಸರಳ ಬೋಧನೆಗಳು ಇಂದು ಶತಕೋಟಿ ಡಾಲರ್ ಮೈಂಡ್ಫುಲ್ನೆಸ್ ಉದ್ಯಮಕ್ಕೆ ಸ್ಫೂರ್ತಿಯಾಗಿವೆ ಮತ್ತು ಲಕ್ಷಾಂತರ ಜನರಿಗೆ ದಾರಿದೀಪವಾಗಿವೆ. ಅವರ ಸಂದೇಶ ತುಂಬಾ ಸ್ಪಷ್ಟವಾಗಿದೆ. ಶಾಂತಿ ಎಲ್ಲೋ ದೂರದಲ್ಲಿಲ್ಲ, ಅದು ಇಲ್ಲೇ ಇದೆ. ಹೌದು, ಅದು ನಾವು ಇಡುವ ಪ್ರತಿ ಹೆಜ್ಜೆಯಲ್ಲೂ, ತೆಗೆದುಕೊಳ್ಳುವ ಪ್ರತಿ ಉಸಿರಿನಲ್ಲೂ ಮತ್ತು ನಾವು ಮಾಡುವ ಪ್ರತಿ ಸರಳ ಕ್ರಿಯೆಯಲ್ಲೂ ಇದೆ. ಮುಗಿಸೋ ಮುನ್ನ ಅವರ ಒಂದು ಸುಂದರವಾದ ಧ್ಯಾನದ ಕಲ್ಪನೆಯನ್ನ ಕೇಳುಗರ ಮನಸ್ಸಿನಲ್ಲಿ ಬಿಟ್ಟೋಗೋಣ. ಖಂಡಿತ. ಅದನ್ನ ಬೆಣಚುಕಲ್ಲು ಧ್ಯಾನ ಅಥವಾ ಪೆಬಲ್ ಮೆಡಿಟೇಷನ್ ಅಂತಾರೆ. ಓ, ಕೇಳೋಕ್ ಚೆನ್ನಾಗಿದೆ. ನಿಮ್ಮನ್ನು ನೀವು ಒಂದು ನದಿಗೆ ಎಸೆದ ನಯವಾದ ಬೆಣಚುಕಲ್ಲಿನಂತೆ ಕಲ್ಪಿಸಿಕೊಳ್ಳಿ. ಆ ಕಲ್ಲು ಯಾವುದೇ ಪ್ರಯತ್ನವಿಲ್ಲದೆ ಗುರುತ್ವಾಕರ್ಷಣೆಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ನಿಧಾನವಾಗಿ, ಹಾಯಾಗಿ ಕೆಳಗೆ ಮುಳುಗುತ್ತದೆ. ಕೊನೆಗೆ ನದಿಯ ತಳದಲ್ಲಿರುವ ಮರಳಿನ ಮೇಲೆ ಕುಳಿತು ಸಂಪೂರ್ಣ ವಿಶ್ರಾಂತಿ ಪಡೆಯುತ್ತದೆ. ಕ್ಷಣ ಆ ಬೆಣಚುಕಲ್ಲಿನಂತೆ ಎಲ್ಲವನ್ನೂ ಬಿಟ್ಟುಕೊಟ್ಟು ಸಂಪೂರ್ಣ ವಿಶ್ರಾಂತಿಯನ್ನು ಅನುಭವಿಸಲು ಸಾಧ್ಯವಾದರೆ ಹೇಗಿರಬಹುದು? ಈ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ.